ನಮ್ಮೆಲ್ಲರ ಬಂಧು, ಕನ್ನಡ ನಾಡಿನ ಅಪ್ರತಿಮ ಹೃದಯವಂತ ಅಂಬರೀಷ್ ಅವರು ನಮ್ಮನ್ನು ಅಗಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಶ್ರದ್ಧಾಂಜಲಿ ಸಭೆಯ ವೇದಿಕೆಯಲ್ಲಿರ್ತಕ್ಕಂಥ ಚಿತ್ರೋದ್ಯಮದ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಿನ್ನಣ್ಣವ್ರಿಗೂ, ಸುಮಲತೆಜಿಯವ್ರಿಗೂ, ಅಭಿಷೇಕ್ ಅವರಿಗೂ, ಹಿರಿಯ ಕಲಾವಿದರಾದಂಥ ಸರೋಜದೇವಿಯವರಿಗೂ, ಜಯಂತಿಯವ್ರಿಗೂ, ಅಣ್ಣ ದೊಡ್ಡಣ್ಣನವ್ರಿಗೂ, ರಾಕ್ಲೇನ್ ವೆಂಕಟೇಶ್ ಅವ್ರಿಗೂ, ರಾಘಣ್ಣವ್ರಿಗೂ, KCN ಚಂದ್ರು ಅವರು, ವೇದಿಕೆಯ ಮೇಲೆ ಅವರಿವರಂತೆ ಎಲ್ಲ ನನ್ನ ಬಂಧುಗಳಿಗೂ ಹಾಗೂ ಈ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ನಮನಗಳನ್ನು ಅರ್ಪಿಸೋದ್ರ ಮೂಲಕ, ಅಂಬರೀಷ್ ಅವರು ಅಂತಂದ್ರೆ ಏನು? ಅಂಬರೀಷ್ ಅವರು ಅಂತಂದ್ರೆ ಬರೀ ಹುಡುಗಾಟ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವನ, ಆ ಹುಡುಗಾಟದ ಮನೋಭಾವದ ಹಿನ್ನೆಲೆಯಲ್ಲಿ ಇದ್ದಂಥ ಅಮೂಲ್ಯವಾದಂಥ ವಿಷಯಗಳು, ಬದುಕಿಗೆ ಬೇಕಾದಂಥದ್ದು ಬಹಳಷ್ಟು ನಾವುಗಳು ಅಳವಡಿಸಿಕೊಳ್ಳಬಹುದಾದಂತಹ ವಿಷಯಗಳನ್ನ ನಾವು ಹುಡುಕ್ತಾ ಹೋದ್ರೆ ಬಹಳಷ್ಟು ಸಿಗತ್ತೆ. ಕಲಾವಿದನಾಗಿ ಬದುಕಿ ಹೋದ್ರ, ಒಬ್ಬ ಜನನಾಯಕನಾಗಿ ಬದುಕಿ ಹೋದ್ರ, ನಮ್ಮೆಲ್ಲರ ಬಂಧುವಾಗಿ ಬದುಕಿ ಹೋದ್ರ, ಇವೆಲ್ಲವನ್ನು ನೋಡಿದಾಗ ಅಷ್ಟೆಲ್ಲ ಪಾತ್ರ ನಿರ್ವಹಣೆ ಮಾಡಬೇಕಾದ್ರೆ ಮಾನವೀಯತೆ ಅಂತಕ್ಕಂಥದ್ದಿದೆಯಲ್ಲ, ಆ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ಸಂಪೂರ್ಣ ಮನುಷ್ಯನಾಗಿ ಬದುಕಿ ಹೋದಂಥವ್ರು ಅಂಬರೀಷ್ ಅವರು. ಅವರ ಜೊತೆಯಲ್ಲಿ ನಾವೆಲ್ಲ ಪಾತ್ರಗಳನ್ನ ಮಾಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಜಿ ಅವ್ರ ಜೊತೆ ಪಾತ್ರ ಮಾಡಿದ್ವಿ, ವಿಷ್ಣುವರ್ಧನ್ ಜಿ ಜೊತೆ ಮಾಡಿದ್ವಿ, ಈಗಿನ ಕಾಲದ ಹೊಸ ಪೀಳಿಗೆಯವ್ರ ಜೊತೆ, ರವಿಚಂದ್ರನ್ ಜೊತೆ, ಎಲ್ಲರ ಜೊತೆ ನಾವು ಪಾತ್ರಗಳನ್ನ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಪಾತ್ರ ಮುಗಿಸ್ತಿದ್ವಿ, ಮನೆಗೆ ಬಂದು ಹೋಗ್ತಿದ್ವಿ. ಆದ್ರೆ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಪ್ರತಿಯೊಬ್ಬ ಕಲಾವಿದನ ಬದುಕಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನೆನಪುಗಳನ್ನ ಇಟ್ಟುಕೊಳ್ಳುವ ಹಾಗೆ ಬದುಕಿದಂತಹ ವ್ಯಕ್ತಿ, ಮಾನವೀಯತೆಯ ಶಕ್ತಿ ಅಂಬರೀಷ್ ಜಿ ಅವರು. ನಾನು ಅವರಿಂದ ಕಂಡುಕೊಂಡಿರ್ತಕ್ಕಂಥದ್ದು ಪ್ರೀತಿ ಅಂದ್ರೆ ಹೇಗಿರ್ಬೇಕು, ಪ್ರೀತಿಸುವ ಬಗೆ ಹೇಗಿರ್ಬೇಕು, ಪ್ರೀತಿಸುವುದರ ಮೂಲಕ ನಿರಂತರವಾಗಿ ಶಾಶ್ವತವಾಗಿ ಪ್ರೀತಿಯನ್ನ ಹೇಗೆ ಗಳಿಸ್ಕೋಬೇಕು ಅನ್ನುವಂಥದ್ದು ಅವರ ಬದುಕಿನಲ್ಲಿ ನಾವೆಲ್ಲರೂ ಕಂಡುಕೋಬಹುದಾದಂಥ ಬಹುಮುಖ್ಯವಾದಂಥ ವಿಚಾರ. ಜೊತೆಗೆ ದ್ವೇಷ, ಅಸೂಯೆ, ಪ್ರತಿಷ್ಠೆ ಇವ್ಯಾವನ್ನೂ ಕೂಡ ಬದುಕಿಗೆ ಬೇಕಾದಂಥ ಬಹಳ ಪ್ರಮುಖವಾದ ವಿಷಯಗಳು ಅಲ್ವೇ ಅಲ್ಲ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಿರ್ತಕ್ಕಂಥ ಮಹಾನುಭಾವ. ಜೊತೆಯಲ್ಲಿ ನಾವು ಕಲಾವಿದರಾಗಿದ್ರೆ ಅಷ್ಟೇ ಸಾಲದು, ನಮ್ಮ ಸುತ್ತಲಿನ ಪರಿಸರ, ನಮ್ಮ ವೃತ್ತಿ, ಇಲ್ಲಿ ನಾವು ನಾನು ಹೀರೋ, ನಾನು ಹೀರೋಯಿನ್, ಅವರು ಕ್ಯಾರೆಕ್ಟರ್ ಆರ್ಟಿಸ್ಟ್, ನಾವು ಹೀಗೆ ಇರಬೇಕು, ಅಂತರ ಕಾಯ್ಕೋಬೇಕು, ಇದು ಯಾವ್ದಿಲ್ಲದೆ ಬಿಟ್ಟು ಇರಬೇಕು ಅಂದ್ರೆ ಪರಿಸರವನ್ನ ತನ್ನದಾಗಿಸಿಕೊಳ್ತಕ್ಕಂಥ ಛಾತಿ ಪ್ರತಿಯೊಬ್ಬ ಕಲಾವಿದರಿಗೂ ಇರಬೇಕು ಅನ್ನುವಂಥದ್ದನ್ನ ಹೇಳ್ಕೊಳ್ಬಹುದಂತ ವ್ಯಕ್ತಿತ್ವ. ಅಂದ್ರೆ ಅವರಿದ್ದಲ್ಲಿ ನಗು, ಅವರಿದ್ದಲ್ಲಿ ಹುಡುಗಾಟಿಕೆಗಳು, ಅವರಿದ್ದಲ್ಲಿ ಜಾಲಿ, ಆ ಪರಿಸರ ಮತ್ ಯಾವತ್ತ ಬೇಗ ಶೂಟಿಂಗ್ ಮುಗಿದು ಹೋಗ್ಬಿಡ್ದ ಅನಿಸೋಷ್ಟ್ರ ಮಟ್ಟಿಗೆ ಆ ಪರಿಸರವನ್ನ ಸುಂದರವಾಗಿ ಇಟ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ನಮ್ಮ ಅಂಬರೀಷ್ ಜಿ ಅವರದು. ಎಲ್ಲೂ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಹಿಂದೆ ಇದ್ದಂಥವ್ರು.
ಸಣ್ಣವರು ದೊಡ್ಡವರು ಅಂತ ಎಂದೂ ಕೂಡ ನೋಡಿದವರಲ್ಲ. ಅವನ್ ಟೆಕ್ನಿಷಿಯನ್ ಇರಲಿ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಇರಲಿ, ಹೀರೋಯಿನ್ ಇರಲಿ, ಯಾರಿದ್ರು ಅವ್ರಿಗೆ ಎಲ್ಲರೂ ಸಮಾನರೇ. ಈ ಸಮಾನತೆಯ ಒಂದು ವಿಚಾರ ಬಂದಾಗ ಅದನ್ನ ಅಂಬರೀಷ್ ಅವರಿಂದ ನಾವು ಕಲ್ತ್ಕೋಬಹುದಾದಂಥ ಬಹುದೊಡ್ಡ ವಿಷಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ನಾವೆಲ್ಲ ಅವತ್ತು ಬಹಳ ದೊಡ್ಡ ಕಲಾವಿದರು, ಬಹಳ ದೊಡ್ಡ ಎತ್ತರದ ಹೀರೋ ಅವತ್ತಿನ ದಿವಸಕ್ಕೆ. ನಾವೆಲ್ಲ 1982 ನಮ್ಮ ಪ್ರಮೀಳಾ ಜೋಶಿ ಮೇಡಮ್ ಇಲ್ಲಿದ್ದಾರೆ, ಅವರು ಹೀರೋಯಿನ್ ಆಗಿದ್ದಂಥ ಕಾಲ. ಜಯಮಾಲ ಅವರು, ಆರತಿ ಅವರು, ಅವರೆಲ್ಲ ಹೀರೋಯಿನ್ ಆದಂಥ ಕಾಲದಲ್ಲಿ ನಾವೆಲ್ಲ ಒಂದು ಸಣ್ಣದಾಗಿ ಆಗ್ತಾನೆ ಕಂಡು ಬಿಡ್ತಿದ್ದಂತಹ ಕಾಲ. 80, 81, 82, 83 ಹೀಗೆ ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡಿದ್ವಿ ಎಲ್ಲ. ಅವ್ರಿಗೆಲ್ಲ ಹತ್ರ ಹೋಗೋದು ಹೇಗಪ್ಪ, ಮಾತಾಡೋದು ಹೇಗಪ್ಪ ಅನ್ನುವಂತಹ ಸ್ಥಿತಿಗಳು ಇದ್ರೂ ಬಹಳ ಸಲಿಗೆಯಿಂದ ಸುಲಭವಾಗಿ ಬೆರೆಯಬಹುದಾದಂತಹ ವ್ಯಕ್ತಿ ಅಂತ ನನಗನ್ನಿಸ್ತಾ ಇದ್ದಿದ್ದು ಆಗ ಒಂದು ಬಹಳ ಬೇಗ ಅನಿಸಿದ್ದು ಅಂಬರೀಷ್ ಅವರು. ಹೆದರಿಕೆನೇ ಹೇಳ್ತಿದ್ದೆ ನಾನು. ಒಂದು ಅಂಬಾಸಿಡರ್ ಮೊದಲನೇದು ಜೀವನದಲ್ಲಿ ತಗೊಂಡಿದ್ದು ಡೀಸೆಲ್ ಗಾಡಿ. ಆ ಕಾಲಕ್ಕೆ 30,000 40,000 ನಾಟಕ ಕಂಪ್ನಿಯವ್ರ ಹತ್ರ ತಗೊಂಡಿದ್ದೆ ನಾನು. ಆ ಗಾಡಿಯಲ್ಲೇ ಸಿನಿಮಾ ಬರ್ತಿದ್ದೆ. ಅವ್ರದ್ದು JP ನಗರ, ನಂದು ಜಯನಗರ. ಸಣ್ಣ ಮನೆ, ಬಾಡಿಗೆ ಮನೆ. ಒಂದು ರೂಮ್, ಒಂದು ಹಾಲು, ಅಡುಗೆ ಮನೆ. ಈ ರೀತಿ ನಮ್ಗೆ ವ್ಯಕ್ತಿ ಸಿಗ್ತಾರ ಅನ್ನೋದಕ್ಕೆ ನೋವಾಗಿರ್ತಿದ್ದೀನಿ. ಕಾರ್ ನಂಬರ್ನ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದು ಅಂದ್ರೆ, ಏನೇ ಕಲಾಕ್ಷೇತ್ರದ ಕಾರ್ ಹೋಗ್ತೈತಲ್ಲ, ಎಲ್ಲ ಹೋಗ್ತೈತೆ, ಇಲ್ಲ ಅಂಬರೀಷ್ ನಾನೆಲ್ಲೋ ಶೂಟಿಂಗ್ ಹೋಗ್ತಾ ಇದ್ದೆ, ನೀವೆಲ್ಲಿದ್ರೆ? ನಿಮ್ಗೆ ಹೆಂಗ್ ಗೊತ್ತಾಯ್ತು? 2914 ನಂಗೆ ಗೊತ್ತಿಲ್ವಾ? ನಂಗೆ ಗೊತ್ತಿಲ್ವಾ? 2914 ನಂಗೆ ಗೊತ್ತಿಲ್ವಾ? ಅವರು ಅದೇ ರೋಡಲ್ಲೇ ಹೋಗೋದು, ನಾನು ಅದೇ ರೋಡಲ್ಲೇ ಬರ್ತಾ ಇದ್ದಿತ್ತು. ಯಾವಾಗಾದ್ರೂ ಶೂಟಿಂಗ್ ಅಲ್ಲಿ ಬೇಗ ಪ್ಯಾಕಪ್ ಆಗ್ಬಿಟ್ರೆ ಅಥವಾ ಅವ್ರಿಗೆ ಬೇಗ ಪ್ಯಾಕಪ್ ಆಗ್ಬಿಟ್ರೆ, ಗುರುವೆ ಇನ್ನೂ ಕಾರ್ ಬಂದಿತ್ತಲ್ಲ, ಯಾಕೆ ನಿಂತಿದ್ಯಾ? ಗುರುವೆ ಇನ್ನೂ ಕಾರ್ ಬಂದಿತ್ತಲ್ಲ ಗುರುವೆ, ಕಾಯ್ತಾ ಇದ್ದೀನಿ ಗುರುವೆ. ಅತ್ತಲ್ಲ ಈ ಕಾರತ್ತೆ ಸೀದಾ ಕರ್ಕೊಂಡು ಹೋಗಿ ನನ್ನ ಮನೆ ಮುಂದೆ ಬಿಡ್ತಿದ್ರು. ಎಷ್ಟು ಸಲ ಬಿಟ್ಟಿದ್ದಾರೆ ಸರ್. ಆರಾಮ್ಸೆ ಬಂದು, ಇಲ್ಲ ನಿನ್ ಮನೆ ಏನಪ್ಪ ಇದೆ, ಏನ್ ಮಾಡಿದ್ಯಾ? ಏನ್ ಇವಾಗ ನೀನು ಏನ್ ಮಾಡೋದು? ಮಾಡ್ಬೇಕು ಇನ್ಮೇಲೆ. ಅಡಿಗೆ ಮಾಡ್ತೀಯಾ? ಮಾಡ್ತೀನಿ ಗುರುವೆ, ಎಲ್ಲ ಬಂದಿದೆ ನನಗೆ. ಬಿರಿಯಾನಿ ಮಾಡ್ತೇನೆ? ಮಾಡ್ತೀನಿ ಗುರುವೆ, ನಂಗೆ ಸುಸ್ತಾ ಇದೆ, ನಾನು ಸ್ವಲ್ಪ ಮಲಗ್ತೀನಿ, ಬಿರಿಯಾನಿ ಮಾಡು. 10 ಅಡಿ ನನ್ನ ರೂಮು, 10 ಅಡಿ ಅಡಿಗೆ ಮನೆ, 10 ಅಡಿ ಒಂದು ಹಾಲು. ನನ್ಗೊಂದು ಚಿಕ್ಕ ಅಸಿಸ್ಟೆಂಟ್ ಗಂಗಾ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನನ್ನ ಜೊತೆ ಕೆಲಸ ಮಾಡ್ತಿತ್ತು ಅಸಿಸ್ಟೆಂಟು. ನನ್ನ ಮಕ್ಕಳು ಹಾಸ್ಟೆಲಲ್ಲಿ. ಗಂಗಾ ಹೋಗಿ ಅಣ್ಣವ್ರು ಬಂದ ಮಲ್ಕೊಂಬಿಟ್ಟವ್ರೆ, ಎದೊಳೆ ಒಂದು ತಗೊಂಬರಿ, ಏನಾದ್ರು ತಗೊಂಬರಿ ಅಂತ ಕಳಿಸಿ ಯಾವಾಗೆಲ್ಲ ತಗೊಂಬಂದು ಹೆಚ್ಚಿ ಕೊಚ್ಚಿ ಎಲ್ಲ ಮಾಡಿ, ಮೊದಲನೇ ಸಲ ನಾನು ಮನೇಲಿ, ಗುರೇ ಅಡಿಗೆ ಆಗಿದೆ, ಎದೊಳಪ್ಪ ತುಂಬಾ ಸುಸ್ತಾಗಿದ್ರು ಅನ್ಸುತ್ತೆ, ಎದೊಳಪ್ಪ ಅಡಿಗೆ ಆಯ್ತು ಉಣ್ಣಪ್ಪ ಅಂತ. ಸರ್ ನಾನು ಹೇಳ್ತೀನಿ, ಮೊದಲನೇ ಒಂದು ಅನ್ನ ನನ್ನ ಮನೇಲಿ ಊಟ ಮಾಡಿದ ಜೀವನ ಪರ್ಯಂತ ಮಿನಿಸ್ಟರ್ ಆದಾಗ್ಲೂ ಕೂಡ ಎಲ್ಲರೂ ಒಂದೇ ಹೇಳ್ತರು, ಅವಳ ಮನೇಲಿ ಮುಂಡಿದ್ದೇನೆ, ನೀನು ಊಟ ಮಾಡಿದ್ದೇನೆ? ಇಲ್ಲ ಗುರುವೆ, ಇಲ್ಲ ಸರ್ ಅಂದ. ಊಟ ಮಾಡು, ಅವಳ ಕೈ ಊಟ ಮಾಡು, ಫಸ್ಟ್ ಕ್ಲಾಸ ಮಾಡ್ತಾಳೆ ಕಣೆ ಅವಳು, ಫಸ್ಟ್ ಕ್ಲಾಸ ಮಾಡ್ತಾಳೆ. ಇದು ಒಬ್ಬ ಅವತ್ ಕಾಲಕ್ಕೆ ನಾನು ತುಂಬಾ ಚಿಕ್ಕ ನಟಿ, ಹೆಸರಾವು ನಾವು ಪಾತ್ ಮಾಡ್ತಾ ಇರೋದು. ಅವತ್ತು ತುಂಬಾ ಸಣ್ಣ ನಟಿ ನಾನು. ನನ್ನ ಮನೆಗೆ ಬಂದು ನನ್ನ ಮನೆಯಲ್ಲಿ ಹಿಂಗೆ ಸಿಗೋಕ್ ಸಾಧ್ಯನಾ? ಈ ರೀತಿ ಒಬ್ಬ ವ್ಯಕ್ತಿ ಸಿಗೋಕ್ಕೆ ನಮ್ಗೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾವ ಪ್ರತಿಷ್ಠೆ ಇಲ್ಲ, ಹಮ್ ಇಲ್ಲ, ಬಿಮ್ ಇಲ್ಲ, ಅಹಂಕಾರ ಇಲ್ಲ.
ಈ ರೀತಿಯ ವ್ಯಕ್ತಿಯನ್ನ ನಾವು ಕಳ್ಕೊಂಡ್ವಲ್ಲ. ಜೊತೆಗೆ ಸೀರಿಯಸ್ನೆಸ್ ಇಲ್ಲ, ತುಂಬಾ ಹುಡುಗಾಟ. ನನ್ಗೆ ಹಂಗನ್ಸಿಲ್ಲ. ಅವರ ಹುಡುಗಾಟದ ಗುಣದ ಜೊತೆಯಲ್ಲಿ ಯಾರೇ ಕಷ್ಟದಲ್ಲಿರ್ಲಿ ಅವರ ಕಷ್ಟವನ್ನ ತನ್ನ ಕಷ್ಟ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಡ್ತಾ ಇದ್ರು. ಸೀರಿಯಸ್ನೆಸ್ ಇಲ್ಲ, ಸೀರಿಯಸ್ ಆಗಿರ್ತಿಲ್ಲ ಅಷ್ಟೇ, ಬಟ್ ಸೀರಿಯಸ್ನೆಸ್ ಇಲ್ಲ ಅಂತ ನನ್ಗೆಂದೂ ಅನಿಸಿಲ್ಲ. ಅವ್ರ ಮನೆಗೆ ಹೋಗಿದ್ದು ನಾನು 2 ಮಾತು. ಒಂದು, ನನ್ನ ಮಗಳ ಮದುವೆ ಕರೆಯಕ್ಕೆ ಬಂದಿದ್ದೆ 2 ದಿವಸ ಅಷ್ಟೇ. ಇನ್ನೊಂದು, ನನ್ನ ಜೀವನದಲ್ಲಿ ಯಾರ ಮೇಲೂ ದೂರನ್ನ ಹೇಳ್ದೋಳಲ್ಲ, ಅನಿವಾರ್ಯವಾಗಿ ನಾನು ಒಬ್ಬರ ಮೇಲೆ ದೂರನ್ನ ಹೇಳಬೇಕಾದಂತ ಪ್ರಸಂಗ ಬಂತು. ಅದಕ್ಕೋಸ್ಕರ ಹೋಗಿದ್ದೆ. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸಲ ನನ್ನ ಜೊತೆಯಲ್ಲಿ ಆ ರೀತಿ ವರ್ತನೆ ಇಲ್ಲದ ಹಾಗೆ ಮಾಡುವಂತಹ ಪ್ರಯತ್ನದಲ್ಲಿ ಗೊತ್ತಿಲ್ಲದ ಹಾಗೆ ವ್ಯಾನಿಷ್ ಆಗಿ ಹೋಯ್ತು ಆ ಒಂದು ದೂರಿನ ಪ್ರಸಂಗ. ಆ 2 ಸಂದರ್ಭದಲ್ಲಿ ಹೋಗಿದ್ದೆ ನಾನು. ನನ್ನ ಮಕ್ಕಳು ಸಿಕ್ಕಾಗೆಲ್ಲನು ಬಹಳ ಪ್ರೀತಿಯಿಂದ ಮಾತಾಡ್ತಿದ್ರು. ವಿಶೇಷವಾಗಿ ನನ್ನ ಮಗನಿಗೆ ಹೇಳ್ತಿದ್ರು, ಸಿಕ್ಕಾಗಲ್ಲ ಅವ್ರು, ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಕಣ ನೀನು, ಬಾಬು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಲ್ಲ ನಿಮ್ಮಮ್ಮ ಅಂದ್ರೆ ಎಷ್ಟು ಕಷ್ಟಪಟ್ಟವಳು ಗೊತ್ತಲ್ಲ, ಒಬ್ಳೆ ಅವಳು ಒಂಟಿ, ಅವಳು ಮಾತ್ರ ನೋವು ಮಾಡಬಾರ್ದು, ಚೆನ್ನಾಗಿ ನೋಡ್ಕೋಬೇಕು. ಇದು ಯಾರು ಹುಟ್ಟಿದವರು ನಾವು, ಎಲ್ಲಿ ಅವರು ನಾವು? ನಮ್ಮ ಬಗ್ಗೆ ಬಹುಶಃ ಬೇರೆ ಯಾರು ಯೋಚನೆ ಮಾಡ್ತಿದ್ರು ಅಲ್ಲೋ ಅವ್ರು ಮಾಡ್ತಿದ್ರು. ಮೊನ್ನೆವರೆಗೂ ಯಾವಾಗ್ಲೂ ಅಲ್ಲ, ಯಾವತ್ತೂ ಒಂದ್ ದಿವಸ ಹೇಳಿಬಿಟ್ರೆ ಪರವಾಗಿಲ್ಲ, ಮೊನ್ನೆವರೆಗೂ ಅದು ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಾಗ್ಲು, ಏನ್ ಬಾಬೋ ಹೆಂಗಿದ್ಯೋ, ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಅವ್ವನ, ಅದನ್ನ ಕಳ್ಕೊಂಡ್ಬಿಟ್ವಲ್ಲ ನಾವು. ಪ್ರತಿಯೊಬ್ಬರ ಜೀವನದಲ್ಲೂ ಇಂಥದ್ದು ಘಟನೆಗಳು ನಡೆದಿದೆ. ಬರೀ ತನ್ನ ಮಗ ತನ್ನ ಹೆಂಡತಿ ಇರ್ಲಿಲ್ಲ. ಅದು ನಮ್ಗೆ ಸ್ವಲ್ಪ ಕಳ್ಕೊಂಡ್ವಲ್ಲ ಅಂತ ನೋವಾಗ್ತಾ ಇದೆ. ಶೂಟಿಂಗ್ ಅಲ್ಲಂತೂ ಅವಾಗೆಲ್ಲ ನಾನು ಹುಡುಗಾಟಿಗೆ ತುಂಬಾ ಚಿಕ್ಕ ಹುಡುಗಿ ಅಲ್ವಾ, ಅವಾಗೆಲ್ಲ 25 ವರ್ಷ 28 ವರ್ಷ ನಾನು ಸ್ವಲ್ಪ ಹುಡುಗಾಟಿಕೆನ ಎಲ್ಲರೂ ನೋಡಿದ್ದಾರೆ. ನಾನು ಹೆಂಗೆ ಸೆಟ್ ಬಾಯ್ಸ್ ಹತ್ರ ಹಿಡ್ಕೊಂಡು ಟೆಕ್ನಿಷಿಯನ್ಸ್ ಹತ್ರ ಹಿಡ್ಕೊಂಡು ಯಾವತ್ತು ಒಂದ್ಸಲ ಒಂದ್ ಕಡೆ ಕೂತೋಳಲ್ಲ. ಕಚಗುಳಿ ಅಂದ್ರೆ ಅಂಬರೀಷಂಗ್ ಆಗಲ್ಲ, ಬಹುಶಃ ನಂಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಈ ತರ ಪಕ್ಕೆಗೆ ಒಂದು ಚೂರು ಏನಾದ್ರು ಹಿಂಗ ಅಂದ್ಬಿಟ್ರೆ ಇಡೀ ಸೆಟ್ಟೆಲ್ಲ ಕಿರ್ಚಾಡ್ಕೊಂಡು ಓಡಾಡ್ಬಿಡ್ತಿದ್ರು. ನಮ್ಗೆ ಆ ವೀಕ್ನೆಸ್ ಗೊತ್ತಾಗ್ಬಿಟ್ಟಿತ್ತು. ನಾವು ಅಣ್ಣವ್ರ ಹತ್ರ ಹೋಗಕ್ಕೆ ಹೆದರ್ತಿದ್ವಿ, ಅಂತವೆಲ್ಲ ಅವ್ರ ಜೊತೆ ಮಾಡ್ತಿರ್ಲಿಲ್ಲ. ಈ ಸಲಿಗೆ ಅಂದ್ರೆ ಅಂಬರೀಷನ್ ಜೊತೆಲೆ ಬೇಕಾಗಿ ಹೋಗಿ ಹಿಂಗ ನೋಡೋದು, ಅಯ್ಯೋ ಅವಳಿಡ್ಕೊಳ್ಳೋ ಬಿಡ್ಬಾರ್ರು ಅವಳನ್ನೋ ಬಿಡ್ಬಾರ್ರು ಅಂತ ಸೆಟ್ಟಲ್ಲೆಲ್ಲ ಓಡಾಡ್ಕೊಂಡು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ವಿ. ಅಂದ್ರೆ ನಾನು ಹೀರೋ ಅಂದ್ರೆ ಹೀಗೆ ಇರ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಯಾರ ತಲೆಯಲ್ಲಾದ್ರು ಇದ್ರೆ ದಯವಿಟ್ಟು ಬಿಡ್ಬೇಕು ಅದನ್ನ. ನಮ್ಮಂತ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳ ಜೊತೆಲೂ ಕೂಡ ಬಂಧುವಾಗಿ, ಸಹೋದರನಾಗಿ, ಆಗಂತುಕನಾಗಿ ತಕ್ಷಣ ಬಂದು ನಿಂತ್ಕೊಳ್ಳುವಂಥದ್ದು ಮಾಡುವಂಥದ್ದು, ಅದು ಬಂದ್ರೇನೆ ಕಲಾವಿದರಿಗೆ ನಮ್ಗೆ ಯಾರೋ ಇದಾರಪ್ಪ ಇಲ್ಲಿ, ನಮ್ಗೆ ಆತ್ಕೊಳ್ತಾರೆ ನಮ್ಮನ್ನ, ನಮ್ಗಿದಾರಪ್ಪ ಅನ್ನುವಂಥ ಧೈರ್ಯ ಎಲ್ರಿಗೂ ಬರುತ್ತೆ ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ. ಅವರಿಗೆ ಅವಮಾನಗಳು, ದುಃಖ, ನೋವು, ಸಂಕಟ ಮನುಷ್ಯನಿಗಿರ್ಬೇಕಾದಂಥದ್ದು ಎಲ್ಲವೂ ಇತ್ತು. ಯಾಕೆಂದ್ರೆ ಬರೀ ಸುಖನೇ ಭಗವಂತ ಕೊಟ್ಬಿಟ್ಟಿದ್ದಾನೆ ಅಂತ ಯಾರಾದ್ರೂ ಹೇಳಿದ್ರೆ ಬಹುಶಃ ನಾನು ವೈಯಕ್ತಿಕವಾಗಿ ಒಪ್ಪೋದಿಲ್ಲ. ಮನುಷ್ಯನಿಗೆ ಬರಬಹುದಾದಂತಹ ಎಲ್ಲ ನೋವುಗಳು, ದುಃಖಗಳು, ಸಂಕಟಗಳು, ಸವಾಲುಗಳು ಅಂಬರೀಷ್ ಅವರ ಬದುಕಿನಲ್ಲೂ ಬಂದು ಹೋಗಿರ್ತಕ್ಕಂಥದ್ದೇ.
ಆದರೆ ಅಂಬರೀಷನ ಹತ್ರ ಅವುಗಳಿಗೆ ಪ್ರಿಫರೆನ್ಸ್ ಇದೆಯಲ್ಲ, ನನ್ನ ಹತ್ರಕ್ಕೆ ಬಿಟ್ಕೊಳ್ದ ಹಾಗೆ ಇರಕ್ಕೆ ನಾನು ಆಗಲ್ಲ. ಆದರೆ ನನ್ನ ಹತ್ರಕ್ಕೆ ಬಿಟ್ಕೊಂಡಂಥ ಬಂದಂಥ ಅವಮಾನ, ಸವಾಲು, ದುಃಖ, ನೋವು ಎಲ್ಲವನ್ನೂ ಕೂಡ ಎಷ್ಟು ಸುಲಭವಾಗಿ ನೀನು ನನಗೆ ಸಂಬಂಧವೇ ಇಲ್ಲ ಅನ್ನೋಂಥ ರೀತಿನಲ್ಲಿ ಅವುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡದೆ ಬದುಕನ್ನು ಸುಲಭವಾಗಿ, ಸಲೀಸಾಗಿ, ಸಹಜವಾಗಿ ನಿರ್ವಹಿಸಿದಂತಹ ಒಂದು ಬದುಕಿನ ಪಾಠ ಇವತ್ತು ನಮ್ಮೆಲ್ಲರ ಮುಂದೆ ಇದೆ. ಬದುಕು ಅಂದರೆ ಹೀಗೆ ಬದುಕಿ ಅನ್ನುವಂಥ ಪಾಠವನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಕಷ್ಟವಾದಂಥದ್ದು ಹಾಗಿರೋದು ತುಂಬ ಕಷ್ಟ, ಹಾಗೆ ಬದುಕೋದು ತುಂಬ ಕಷ್ಟವಾದ ಬದುಕು. ಆದರೆ ಬದುಕಿ ಹೋಗಿದ್ದಾರೆ. ನಾವೆಲ್ಲರೂ ಅದನ್ನು ಅನುಸರಿಸಬೇಕು ಅಂತಂದರೆ ಬಹುಶಃ ಸಾಧ್ಯವಾಗದೇ ಇರ್ತಕ್ಕಂಥದ್ದು. ಅದೇನಾದರೂ ಸಾಧ್ಯ ಆದರೆ ಅದು ಅಂಬಿಗೆ ಮಾತ್ರ ಸಾಧ್ಯ, ನಮ್ಮ ಅಂಬರೀಷನಿಗೆ ಮಾತ್ರ ಸಾಧ್ಯ. ಅಂಬರೀಷ್ ಇವತ್ತು ಬಹು ಎತ್ತರದ ವ್ಯಕ್ತಿಯಾಗಿ ಅಂಬರದಷ್ಟು ಅಗಲವಾಗಿ ಮೇಲೆ ಹೋಗಿದ್ದಾರೆ. ಸುಮಲತಾ ಸೂಕ್ಷ್ಮವಾದ ವ್ಯಕ್ತಿತ್ವ, ಸದಾಕಾಲ ನಗುತ್ತಿದ್ದ ಸುಮ ಇವತ್ತು ನೋವಿನಿಂದ ದುಃಖವನ್ನು ಅನುಭವಿಸ್ತಾ ಇದೆ. ಸುಮ್ಮನೆ ನೀವು ದುಃಖ ಅನುಭವಿಸೋದು ಅಂಬರೀಷನಿಗೆ ಬೇಡ, ಭಗವಂತ ಕೊಟ್ಟರು. ನೀವು ಯಾವತ್ತೂ ನಗ್ನಾಗ್ತಾ ಇದ್ರಿ, ಅಂಬರೀಷ ಮೇಲಿದ್ದಾನೆ. ಹೂವು ಯಾವತ್ತು ಹೀಗೆ ಅರಳೋದು, ಮೇಲ್ಮುಖ ಮಾಡಿ ಅರಳೋದು. ಅಂಬರೀಷ ನಿಮ್ಮ ಜೊತೆ ಇದ್ದಾನೆ, ನೀವು ಹೀಗೆ ಇರಬೇಕು, ನಗ್ನಾಗ್ತಾನೆ ಇರಬೇಕು ಸದಾ ಕಾಲ. ಹಾಗೇ ಇರಿ. ಅಭಿಷೇಕನಿಗೆ ಒಳ್ಳೆಯದಾಗಲಿ. ಅಭಿಷೇಕ ನಮ್ಮ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದೆ ಮಗು, ನಮ್ಮೆಲ್ಲರ ಮಗು. ಭಗವಂತ ಅವನಿಗೆ ಆಶೀರ್ವಾದ ಮಾಡಲಿ. ಅವನ ಜೊತೆಯಲ್ಲಿ ಅಂಬರೀಷ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ, ನೀವೆಲ್ಲರೂ ಅಂಬರೀಷನ ಜೊತೆ ಕೆಲಸ ಮಾಡಿದ್ವಿ. ಮುಂದೆ ನಾವೆಲ್ಲರೂ ಅಭಿಷೇಕನ ಜೊತೆಯಲ್ಲಿದ್ದು ಅವನು ಕೆಲಸ ಮಾಡ್ತಾ ಅವನು ಮೇಲ್ಮಟ್ಟಕ್ಕೆ ಬಂದು ಅಪ್ಪನ ಸ್ಥಾನವನ್ನು ಅಲಂಕಾರ ಮಾಡಲಿ ಅಂಥೇಳಿ ನಾನು ಹಾರೈಸ್ತೇನೆ. ದೇವರ ಸಮಾನರಾದಂಥವ್ರು ಇವತ್ತು ನಮ್ಮ ಅಂಬರೀಷ. ಅಂಬರೀಷನ ತಂದೆಯನ್ನು ಪಡ್ಕೊಂಡಂಥ ಅಭಿಷೇಕ ಜೀವನ ಪೂರ ಆ ಪುಣ್ಯಾತ್ಮನಿಗೆ ನಿನ್ನ ಪ್ರೀತಿ, ನಿನ್ನ ಭಕ್ತಿ ಎಲ್ಲವನ್ನು ಅಭಿಷೇಕದ ಮೂಲಕವಾಗಿ ನಿನ್ನ ಮನಸ್ಸಿನಲ್ಲಿ ಮಾಡ್ತಾ ಸ್ಮರಿಸ್ತಾ ಆ ಪುಣ್ಯಾತ್ಮನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಸಾಗು ಮಗು, ನಿಂಗೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.